ಕನ್ನಡಕ್ಕೆ 5ನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕವಿ ವಿನಾಯಕ ಕೃಷ್ಣ ಗೋಕಾಕ್, ವಿಕ್ರು ಗೋಕಾಕ್. ಇವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದರೆ, ಇವರ ಜನನ 1909 ಆಗಸ್ಟ್ 9ರಂದು ಇವರು ಜನಿಸ್ತಾರೆ. ಸ್ಥಳ ಹಾವೇರಿ ಜಿಲ್ಲೆ ಸವಣೂರು. ತಂದೆ ಕೃಷ್ಣರಾಯರು ವಕೀಲರಾಗಿರ್ತಾರೆ. ತಾಯಿ ಸುಂದರಬಾಯಿ. ವಿಕ್ರು ಗೋಕಾಕ್ರವರ ವಿದ್ಯಾಭ್ಯಾಸ ಹಾಗೂ ವೃತ್ತಿ ಜೀವನವನ್ನು ನೋಡ್ತಾ ಹೋಗೋದಾದರೆ, ವಿನಾಯಕರ ವಿದ್ಯಾಭ್ಯಾಸ ಸವಣೂರಿನ ಮಸ್ಜಿದ್ ಸ್ಕೂಲ್ ಮತ್ತು ಧಾರವಾಡದಲ್ಲಿ ನಡೆಯುತ್ತೆ. ಇಂಗ್ಲಿಷ್ ವಿಷಯದಲ್ಲಿ MA ಪರೀಕ್ಷೆಯಲ್ಲಿ ಮೊದಲ ದರ್ಜೆಯಲ್ಲಿ ಉತ್ತೀರ್ಣರಾದ ಗೋಕಾಕ್ರವರು ನಂತರ ಪುಣೆಯ CSP ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನವನ್ನು ಶುರು ಮಾಡ್ತಾರೆ. ನಂತರ ವಿಕ್ರು ಗೋಕಾಕ್ರವರು ಆಕ್ಸ್ಫರ್ಡ್ನಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನು ಓದಿ ಪರೀಕ್ಷೆಯನ್ನು ಬರೆದು ಮೊದಲ ದರ್ಜೆಯಲ್ಲಿ ಪಾಸಾಗ್ತಾರೆ. ಆಕ್ಸ್ಫರ್ಡ್ನಿಂದ ಬಂದ ನಂತರ ವಿಕ್ರು ಗೋಕಾಕ್ರವರು ಭಾರತದಲ್ಲಿ ಅಂದರೆ ಕರ್ನಾಟಕದಲ್ಲಿ ಅಧ್ಯಾಪಕರಾಗಿ, ಕಾಲೇಜಿನ ಪ್ರಾಂಶುಪಾಲರಾಗಿ, ವಿದ್ಯಾಸಂಸ್ಥೆಗಳಲ್ಲಿ ಹಾಗೂ ವಿಶ್ವವಿದ್ಯಾನಿಲಯಗಳಲ್ಲಿ ಕುಲಪತಿಗಳಾಗಿ, ಹೀಗೆ ಮೊದಲಾದ ಶಿಕ್ಷಣ ಕ್ಷೇತ್ರಗಳಲ್ಲಿ ಮತ್ತು ಹಲವು ವಿದ್ಯಾಸಂಸ್ಥೆಗಳಲ್ಲಿ ಉತ್ತಮ ಹುದ್ದೆಗಳನ್ನು ಹೇರಿ ಇವರು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಜಪಾನ್, ಅಮೇರಿಕ ಹೀಗೆ ಹಲವು ದೇಶಗಳಿಗೆ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ಭೇಟಿ ನೀಡಿದ್ದಾರೆ. ವಿಕ್ರು ಗೋಕಾಕ್ರವರ ವೈವಾಹಿಕ ಜೀವನವನ್ನು ನೋಡ್ತಾ ಹೋಗೋದಾದರೆ, ವಿಕ್ರು ಗೋಕಾಕ್ರವರ ಪತ್ನಿ ಶಾರದಾಬಾಯಿಯವರು. ಕೃತಿಗಳು. ವಿಕ್ರು ಗೋಕಾಕ್ರವರು ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ವಿಕ್ರು ಗೋಕಾಕ್ರವರ ಮೊದಲು ಪ್ರಕಟಗೊಂಡ ಕೃತಿ ಕಲೋಪಾಸಕರು. ಅವರ ಕಾದಂಬರಿಗಳು ಸಮರಸವೇ ಜೀವನ, ಈಡ್ಜೋಡು, ಏರಿಳಿತ, ಸಮುದ್ರಯಾನ, ನಿರ್ವಹಣಾ ನರಹರಿ. ಅವರ ಕವನ ಸಂಕಲನಗಳು ಕಲೋಪಾಸಕ, ಪಯಣ, ಸಮುದ್ರ ಗೀತೆಗಳು, ನವ್ಯ ಕವಿಗಳು, ಭಾರತ ಸಿಂಧುರಶ್ಮಿ ಮುಂತಾದವುಗಳು. ಪ್ರವಾಸ ಕಥನಗಳು ಸಮುದ್ರದಾಚೆದಿಂದ, ಪಯಣಿಗ, ಸಂತೋಷ. ವಿಕ್ರು ಗೋಕಾಕ್ರವರಿಗೆ ಸಂದಿರತಕ್ಕಂತಹ ಪ್ರಶಸ್ತಿ, ಗೌರವ ಮತ್ತು ಬಿರುದುಗಳನ್ನ ನೋಡ್ತಾ ಹೋಗೋದಾದರೆ, ಬಳ್ಳಾರಿಯಲ್ಲಿ 1958ರಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಇವರು ವಹಿಸಿರ್ತಾರೆ. 1967ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಮತ್ತು 1979ರಲ್ಲಿ ಕ್ಯಾಲಿಫೋರ್ನಿಯಾದ ಪೆಸಿಫಿಕ್ ವಿಶ್ವವಿದ್ಯಾನಿಲಯಗಳು ಇವರಿಗೆ ಡಾಕ್ಟರೇಟ್ ಗೌರವವನ್ನು ನೀಡಿ ಗೌರವಿಸಿದೆ. ಕೇಂದ್ರ ಸರ್ಕಾರ 1961ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದೆ. 1965ರಲ್ಲಿ ಹಂಪಿ ವಿಶ್ವವಿದ್ಯಾನಿಲಯದಿಂದ ಡಿಲಿಟ್ ಗೌರವವನ್ನು ಪಡೆದಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಪದವಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷ ಪದವಿ ಇವೆರಡರೂ ಕನ್ನಡಿಗರೊಬ್ಬರಿಗೆ ಮೊದಲ ಬಾರಿಗೆ ಸಂದ ಗೌರವವಾಗಿದೆ. ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಪದವಿ ಆಗಿರ್ಬೋದು, ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಸಮಿತಿಯ ಅಧ್ಯಕ್ಷ ಪದವಿ ಇವೆರಡೂ ಕೂಡ ಕನ್ನಡಿಗರೊಬ್ಬರಿಗೆ ಬಂದಿದ್ದು ಇವರಿಗೆ ಮೊದಲು. ಗೋಕಾಕ್ ಅವರ ಮೇರು ಕೃತಿ ಭಾರತ ಸಿಂಧುರಶ್ಮಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ವಿದ್ಯಾಭವನದ ರಾಜಾಜಿ ಪ್ರಶಸ್ತಿ ಮತ್ತು IBH ಪ್ರಶಸ್ತಿಗಳು ದೊರೆತಿವೆ. ಗೋಕಾಕ್ರವರ ದ್ಯಾವ ಪೃಥ್ವಿ ಕವನ ಸಂಕಲನಕ್ಕೆ 1960ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. 1991ರಲ್ಲಿ ಗೋಕಾಕ್ರವರಿಗೆ ಜ್ಞಾನಪೀಠ ಪ್ರಶಸ್ತಿ ಅವರ ಸಮಗ್ರ ಸಾಹಿತ್ಯಕ್ಕೆ ಬಂದಿದೆ. ಅಂದರೆ ಗೋಕಾಕ್ರವರು ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿರ್ತಕ್ಕಂತಹ ಕೊಡುಗೆ, ಸಮಗ್ರ ಕೊಡುಗೆಯನ್ನು ಆಧರಿಸಿ ಅವರಿಗೆ 1991ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿದೆ. ನಿಧನ. ಗೋಕಾಕ್ರವರು 24/4/1992ರಂದು ಬೆಳಗಿನ ಜಾವ ಮುಂಬೈನಲ್ಲಿ ನಿಧನವನ್ನು ಹೊಂದ್ತಾರೆ. ಧನ್ಯವಾದಗಳು.